ನಮಸ್ಕಾರ ಎಲ್ಲ ಸೌಕರ ಮಂದಿ ಮತ್ತೊಂದು ವಿಡಿಯೋ ಸ್ವಾಗತ ಸುಸ್ವಾಗತ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ವಿಡಿಯೋ ಚಾಲೂ ಮಾಡೋಣ ಬರ್ರಿ. ಮತ್ತೆ ಒಂಥರ ವಿಶೇಷ ಸಂಚಿಕೆ ಗುರು, ಇದು ಒಂಥರ ಸ್ಪೆಷಲ್ ಎಪಿಸೋಡ್ ಇದು ನಮ್ಮ ಚಾನಲ್ ಅಲ್ಲಿ. ಒಂದು 6 ತಿಂಗಳಿಂದ 1 ವರ್ಷದಿಂದನೂ ಮಾತಾಡಬೇಕು ಅಂತ ಅನ್ಕೊಂತ ಇದ್ದೆ, ಆಗಿರ್ಲಿಲ್ಲ. ಓಹೋ, ಯಾವ ಪೂಜಾರಿ ಕಡೆ ಮುಹೂರ್ತ ತೆಗೆಸ್ಕೊಂಡ್ ಬಂದ್ಯಪ್ಪ. ಸ್ಟೋರಿಗೆ ಹಾಕ್ತೀನಿ, ಟ್ಯಾಗ್ ಮಾಡ್ತೀನಿ ಅಂತ ಹೋದೆ, ಅಣ್ಣ ಸ್ಟೋರಿಗೆ ಹಾಕಿಲ್ಲ. ಗುರು, ನೀನ್ ಸ್ಟೋರಿ ಹಾಕಕ್ ನೀನೇನ್ ಸೆಲೆಬ್ರಿಟಿನಾ ಇಲ್ಲ ದಾನಶೂರ ಕರ್ಣನ? ಎಲ್ಲ ಕೆಟ್ಟ ಮಾತಲ್ಲಿ ಬೈಬೇಕು ಅಂತ ಅನ್ಸಿದೆ. ಹಳೆ ಮದು ಇದ್ದಿದ್ರೆ ಇವತ್ತು ನನ್ನ ಮಕ್ಳ ಹಳೆ ಮದು ನೀನ್ ಜಾತ್ರೆ ಮಾಡ್ಕೊಂಡೆ. ನೋಡೋದು ಅಥವಾ ಇನ್ನೊಬ್ಬರ ಜೀವನದಲ್ಲಿ ವಿಲನ್ ಆಗುವಂತ ಕೆಲಸಗಳು ಏನಪ್ಪಾ ಅಂತಂದ್ರೆ ಗ್ಯಾಂಬ್ಲಿಂಗ್ ಪ್ರಮೋಷನ್ ಮಾಡೋದು. ಅದೇ ನಿಮ್ಮ ಮನೆ ಹಾಳಾಗ ಗೊತ್ತಾಗುತ್ತೆ ಇದರಿಂದ. रुको जरा सबर करो, बोला धक्का बुक्की नहीं करने का, आराम से लेने का. हाँ, ಈ ಅಪ್ಪಂಗೆ ಪ್ರತಿಯೊಬ್ಬರ ಮೇಲೇನೂ ಒಂದೊಂದು ಕಂಪ್ಲೇಂಟ್ ಇದೆ. ಯಾರೋ ಕಾಪಿ ನಾಡು ಚೆಂದು ಅಂತ ವಿಚಿತ್ರ ಅದ್ ಹೆಂಗೋ ಆಡ್ತಾರೆ, ಅವನ್ನೆಲ್ಲ ಫೇಮಸ್ ಮಾಡ್ತಾರೆ ನಮ್ಮ ಜನ. ನ್ಯಾಷನಲ್ ಲೆವೆಲ್ ವರ್ಗೂ ಕಂಪ್ಲೇಂಟ್ ಇದೆ. ಟ್ಯಾಲೆಂಟ್ ಇದೆ, ಕ್ಯಾರಿ ಏನ್ ಟ್ಯಾಲೆಂಟ್ ಇದೆ. ಅಲ್ಲ ಗುರು, ಹಂಗ್ ನೋಡಿದ್ರೆ ನಿನಗೇನ್ ಟ್ಯಾಲೆಂಟ್ ಇದೆ? ವಿಡಿಯೋದಲ್ಲೇ ಚಡ್ಡಿ ಬಿಚ್ಚಾಡ್ತಾ ಇದ್ದೆ ನಾನು, ಆನ್ಲೈನ್ ಅಲ್ಲೇ ಚಡ್ಡಿ ಬಿಚ್ಚು. He is the not a meme maker, but he is the meme. 24 ಕ್ಯಾರೆಟ್ ಗೋಲ್ಡ್ ಅಂತ ಕಂಟೆಂಟ್ ಕೊಟ್ಟರು ಸಪೋರ್ಟ್ ಇಲ್ಲ ಕರ್ನಾಟಕದಲ್ಲಿ. ಗುರು, ನೀನು ಒಳ್ಳೆ ವಿಡಿಯೋ ಮಾಡಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಅದು ಬಿಟ್ಟು ನೀನು ಇಲ್ಲಿಂದ ಇಲ್ಲಿಗೆ ಆ ಮರ ಈ ಮರ ಬೈ ಗಾಡ್. ರಿವ್ಯೂವರು, ಸ್ಟ್ರೀಮರು. ನಾನು ಸ್ಟ್ರೀಮರೇ, ಅದು ಬೇರೆ ವಿಷಯ. ಪಬ್ಜಿಯಲ್ಲಿ ನಿಮ್ಗಿಂತ ಜಾಸ್ತಿ ಕಿಲ್ ಮಾಡ್ತೇನೆ, ಗೊತ್ತೈತೆ ನಾನು. ಐ ಆಮ್ ನೂಬ್. ಅಲ್ಲ ಗುರು, ರಿವ್ಯೂ ಮಾಡೋದು ಮಾಡ್ತೀಯ, ನೆಟ್ಟಗಾಗಿ ಹೇಳು, ಅದು ಯಾಕೆ ಪುಂಕ್ತ್ಯ? ನಾವು ಕಥೆನ ಎಲ್ಲೂ ಬಿಟ್ಕೊಡಲ್ಲ. ಓಕೆನಾ? ತಿರ್ಸಿರ್ತಾರೆ, ಹಿಂಗೆ ಆದ್ರೆ ತಿರ್ಸೋ ಸೀನ್ ಬರುತ್ತೆ. ಎಂಟ್ರಿಯಲ್ಲಿ ಸಾವೋ ಸಾಂಗು ಆರಂಭದಲ್ಲಿ ಬರುತ್ತೆ, ಲಾಸ್ಟ್ ಅಲ್ಲಿ ಅವರು ಸಾಯುವಂತ ಒಂದು ಮೂಮೆಂಟ್ ಅಲ್ಲಿ ಎಲ್ಲವೂ ಹೊರಡು ಬರುತ್ತೆ ನಿಮಗೆ. ಜುಮ್ಮ ಸಂಗೀತ ಸೂಪರ್ ಆಗಿದೆ ನೋಡ್ಬೋದು. ನೋಡಿಬೇಕು ಇಲ್ಲಿ ಯಾರು ಅಂತಂದ್ರೆ ದ್ರೌಪದಿ. ಈ ಪಾತ್ರದ ರವಿಶಂಕರ್ ಬಗ್ಗೆ ಮಾತಾಡಬೇಕು, ಅವ್ರ ಕಣ್ಣಲ್ಲಿ ಏನ್ ಗುರು ಆಕ್ಟಿಂಗ್. ಇದು ತುಂಬಾ ಜನಕ್ಕೆ ಅರ್ಥ ಆಗಲ್ಲ, ಅದಕ್ಕೆ ಹೇಳೋದು ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅಂತ. ಈ ಡೈಲಾಗ್ ನ ಯಾರು ಹೇಳಿದೆ ಅಂತ ಕನ್ಫ್ಯೂಸ್ ಆಗೋ ಟ್ರೈನ್ ಮಾಡೋದು. ಗುರು, ನಿನಗೆ ಗೊತ್ತಿದ್ರೆ ಹೇಳಬೇಕು, ಅದು ಬಿಟ್ಟು ಅಂತಾರೆ ಹೇಳ್ತಾರೆ ಹೇಳ್ಬೋದಾ ಇಲ್ಲ ಗೊತ್ತಿಲ್ಲ. ಪಾಪ ಕುಡ್ಕ ಅಂತ ಅನ್ಕೊಂಡ್ಬಿಟ್ಟಿದ್ರು ಅವ್ರನ್ನ, ಡ್ರಿಂಕ್ಸ್ ಮಾಡ್ತಾನೆ ಇವನು ಜಾಸ್ತಿ ಅಂತ ಅನ್ಕೊಂಡಿದ್ರು, ಮಾಡ್ತಾನಂತ ಏನೋ ಗೊತ್ತಿಲ್ಲ. ಇಂಡಿಯಾದಲ್ಲಿ ಎಕನಾಮಿಕಲ್ ಸ್ಟೇಬಲ್ ಆಗಿರೋದು ಒಂದು ಕಾರಣ ಬಂದು ಶೇರ್ ಮಾರ್ಕೆಟ್ ಅಂತ ಹೇಳ್ತಾರೆ, ಆಯ್ತಾ, ಸ್ಟಾಕ್ ಮಾರ್ಕೆಟ್. ಸೊ ಅದು ಒಂಥರ ಹೇಳ್ತಾರೆ, ಅದು ಇದನ್ನ ಹೇಳ್ಬೇಕು ಏನೋ ಗೊತ್ತಿಲ್ಲ ನನಗೆ, ಹೇಳ್ಬಹುದು ಏನೋ ಗೊತ್ತಿಲ್ಲ ನನಗೆ, ಅದನ್ನು ಒಂಥರ ಆನ್ಲೈನ್ ಜೂಜು ಅಂತಾನು ಹೇಳ್ತಾರೆ ಅದನ್ನ. ನೇಮ್ ಇಸ್ ಮದುಗೆ ಇನ್ನೂ ಚಳಿ ಬಿಟ್ಟಿಲ್ಲ ಅನ್ಸುತ್ತಾ? ಅಲ್ಲಲ್ಲ, ನೇಮ್ ಇಸ್ ಮೇಮಿಗೆ ಇನ್ನೂ ಚಳಿ ಬಿಟ್ಟಿಲ್ಲ ಅನ್ಸುತ್ತಾ? ಏನ್ ರೋಸ್ಟ್ ಗುರು. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಬೋಲೋ ಭಾರತ್ ಮಾತಾಗೆ ಜೈ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.